ಮೊದಲಿಗೆ ನಮ್ಮ ಆದ್ಯತೆ ಬರುತ್ತೆ ನಿನ್ನೆ ನಡೆದ ದುರ್ಘಟನೆಗೆ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ. ಹಾಗೆ ನಮ್ಮ ಕ್ರೀಡಾಪಟುಗಳು ಒಂದು ಸಂಭ್ರಮ ಪಡ್ತಾ ಇರಬೇಕಾದ್ರೆ ದುರಾದೃಷ್ಟವಶತ್ತು ಕಟ್ಟಿರುವ ಸ್ಟೇಡಿಯಂನಲ್ಲಿ 11 ಸಾವು ಆದವು. ಅವರ ಬಗ್ಗೆಯೂ ನಮಗೆ ತುಂಬ ಅನುಕಂಪ ಇದೆ. ಅವರ ಬಗ್ಗೆಯೂ ನಾವು ಒಂದು ಈಗ ನಮ್ಮೆಲ್ಲ ಗಣ್ಯರಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ನಾವೆಲ್ಲರೂ ಕೂಡ ಕರತಾಳವನ್ನು ತಟ್ಟುವುದರ ಮೂಲಕ ನಾವು ಆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಎಲ್ಲ ಗಣ್ಯರು ಕೂಡ ದೀಪ ಪ್ರಜ್ವಲನೆ ಮಾಡುತ್ತಿದ್ದಾರೆ. ಈಗ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಅಪೂರ್ವ ಅವರು. ಅವರನ್ನು ವೇದಿಕೆಗೆ ತರಿಸ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕಿದಾಗ ಅವರು ನಮ್ಮನ್ನು ಇಂಟರ್ವ್ಯೂ ಹಿಡಿತಾರೆ. ಅದು ಇದೇ ಸಮಯ 91ರಲ್ಲಿ ಪೂರ್ತಿ ಮಳೆ. ಈಗಾದರೂ ಒಂದು ಸ್ವಲ್ಪ ಮಳೆ ಕಡಿಮೆ, ವಿಪರೀತವಾದಂಥ ಮಳೆಯಲ್ಲಿ ಆ ಒಂದು ಧರ್ಮಸ್ಥಳದಿಂದ ಸ್ವಲ್ಪ ಮುಂದೆ ಒಂದು 5 ಕಿಲೋಮೀಟರ್ ಮುಂದೆ ಉಜಿರೆ ಅನ್ನೋ ಜಾಗದಲ್ಲಿ ಆ ಒಂದು ಇದರಲ್ಲಿ ಪೂರ್ತಿ ಒಂದು ಕಾಡಿನ ಮಧ್ಯೆ ಹೋದಾಗಲೇ ಒಂದು ಗಾಬರಿ ಆಯಿತು. ಏನಪ್ಪ ಇಲ್ಲಿ ನಾವು ಏನು ಓದಿ 5 ವರ್ಷ ಕಂಪ್ಲೀಟ್ ಮಾಡ್ಬೋದಾ ಅಂತೇಳಿ. ಆದರೆ ಆವತ್ತಿನ ದಿನ ಆ ಇಂಟರ್ವ್ಯೂನಲ್ಲಿ ನನ್ನ ಗುರುಗಳಾದ ಚಿದಾನಂದ ಮೂರ್ತಿಯವರು ಮತ್ತು ಹೇಮಲತಾ ಮೂರ್ತಿಯವರು ಅವತ್ತು ನಮಗೆ ಕೊಟ್ಟಂಥ ಕಾನ್ಫಿಡೆನ್ಸ್, ಈ ಒಂದು ಹೊಸದಾಗಿ ಶುರುವಾದದ್ದು ಇಲ್ಲಿ ಭಾರತದಲ್ಲೇ ಮೊದಲನೇ ಕಾಲೇಜು. ಈ ಒಂದು ಕೋರ್ಸ್ ಬಗ್ಗೆ ಅವರು ಕೊಟ್ಟಂಥ ಒಂದು ಇಂಟ್ರಡಕ್ಷನ್ ಮತ್ತು ಇದಕ್ಕಿರುವಂಥ ಫ್ಯೂಚರ್ ಏನಿದೆ, ಅದರಿಂದ ನಮ್ಮ ಜೀವನ ಹೇಗೆ ಮತ್ತು ಬೇರೆಯವರ ಜೀವನವನ್ನು ನಾವು ಹೇಗೆ ಬದಲಾಯಿಸ್ಬೋದು ಅನ್ನುವಂಥದ್ದು ಅವರು ಒಂದು ಇಂಟ್ರಡಕ್ಷನ್ ಕೊಟ್ಟಾಗ ಒಂದು ಸಮಾಧಾನ ಆಯಿತು. ಇದರಲ್ಲಿ ನಾವು 5 ವರ್ಷದ ಕೋರ್ಸನ್ನು ಮಾಡಿದ್ರೆ ಮುಂದೆ ನಮಗೆ ಫ್ಯೂಚರ್ ಇರುತ್ತೆ ಅಂತೇಳಿ. ಆ ಒಂದು 5 ವರ್ಷ ಆ ಒಂದು ಬೇರೆ ಒಂದು ಎನ್ವೈರನ್ಮೆಂಟಲ್ಲಿ, ನಾನು ಕೋಲಾರದಿಂದ ಎಂಟೈರ್ ಡಿಫ್ರೆಂಟ್ ವೆದರ್, ಆ ಕೋಲಾರದಿಂದ ಡ್ರೈ ವೆದರಿಂದ ಪೂರ್ತಿ ಮಲೆನಾಡಿನ ಪ್ರದೇಶದಲ್ಲಿ ಇದ್ದು 5 ವರ್ಷದ ಕಳೆದ ನಂತರ ಒಂದು ಕನ್ಫ್ಯೂಷನ್, ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು. ನಥಿಂಗ್, ನಮ್ಮ ಮುಂದೆ ಏನು ಕಾಣ್ತಾ ಇರಲಿಲ್ಲ, ಹೊಸ ದಾರಿಗಳು ಏನು. ಈಗಾದ್ರೂ ಆ ಪ್ರಕೃತಿ ಚಿಕಿತ್ಸೆ ಬಗ್ಗೆ, ಯೋಗದ ಬಗ್ಗೆ ಅತಿ ಹೆಚ್ಚು ಮಹತ್ವ ಕೊಡಬೇಕು. ಅವತ್ತಿನ ದಿನಗಳಲ್ಲಿ ನಮಗೆ ದಾರಿಯನ್ನು ತೋರಿಸ್ಕೊಟ್ಟಂಥ ಗುರುಗಳು ಅಂತ ತಪ್ಪಾಗುತ್ತೆ. ಸುಮ್ಮನೆ ಸ್ಟ್ರೆಚ್ ಮಾಡಿಸಿದ್ರು, ಡ್ರಿಲ್ ಮಾಡಿಸಿದ್ರು ಅಂತ ಅಷ್ಟಕ್ಕೆ ಮಾಡಿದರೆ ನಮ್ಮ ಬಾಡಿ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಸರಿಯಾಗಿ ಮಾಡಿದರೆ, ಯಾಕೆ ಬ್ಯಾಕಲ್ಲಿ ಬಂತು ಅಂತ ಅಂದರೆ ಬೆನ್ನು ಗುರಿ ಇದೆ ಅಲ್ವಾ ಎಲ್ಲರಿಗೂ, ಸ್ಪೈನಲ್ ಕಾರ್ಡ್ ಗೊತ್ತಿದೆ ಅಲ್ವಾ ಎಲ್ಲರಿಗೂ. ಸೈನ್ಸ್ ಸ್ಟೂಡೆಂಟ್ಸ್ ಏನು ಸ್ಟೂಡೆಂಟ್ಸ್ ಇರಲ್ಲ, ಅಷ್ಟೇ ಬೆನ್ನಲ್ಲಿ ಅಂತೂ ಸ್ಟ್ರೈಟ್ ಆಗಿ ಒಂದು ಬ್ಯಾಕ್ ಬೋನ್ ಇದೆ ಅಲ್ವಾ, ಆ ಬ್ಯಾಕ್ ಬೋನ್ ಇಂದಾನೆ ಎಲ್ಲ ನರ್ವ್ಸ್ ಸಪ್ಲೈ ಆಗುತ್ತೆ. ಸೊ ನಮಗೇನು ಅನ್ಸಿರುತ್ತೆ ಅಂತ ಅಂದರೆ ಬ್ಯಾಕ್ ಪೇನ್ ಬಂದಿದೆ ಅಂದರೆ ಇಲ್ಲಿ ಮಾತ್ರ ಬ್ಯಾಕ್ ಪೇನ್ ಆಗ್ತಿದೆ ಅಂತ. ಆದರೆ ಇಲ್ಲಿ ಏನೋ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಹೇಳೋದಾದ್ರೆ ಮೂಲಾಧಾರ ಅಂತ ನಮಗೆಲ್ಲ ಅಷ್ಟು ಇವಾಗ ಗೊತ್ತಿರಲ್ಲ, ಸರ್ ಕ್ಲಾಸಸ್ ತಗೊಂಡಾಗ ಹೇಳ್ಬೋದು. ಸೊ ಎಲ್ಲ ಎಂಟೈರ್ ಸ್ಪೈನಲ್ ಕಾರ್ಡ್ ಏನಿದೆ, ಸೊ ಇಲ್ಲಿಂದ ಕನೆಕ್ಟ್ ಆಗುವಾಗ C1 C2 ಅಂತ ಸುಮಾರು ಜನ ಈಗೆಲ್ಲ ಕೇಳ್ತಾ ಇರ್ತಾರೆ, ಯಾರು ಸರ್ವೈಕಲ್ ಇಶ್ಯೂ, ನಮ್ಮ ತಂದೆಗೆ L1 L2 ಫ್ರಾಕ್ಚರ್ ಆಗ್ತಾ ಇದೆ, ಅಲ್ಲಿ ಇಶ್ಯೂ ಆಗಿದೆ ಅಲ್ವಾ, ಹೇಳ್ತಿದ್ದೀರಾ S1 S2 ಸ್ಯಾಕ್ರಲ್. ಸೊ ಇದೆಲ್ಲ ಏನು ಅಂತಂದ್ರೆ ಆ ಬ್ಯಾಕ್ ಬೋನ್ ಅಲ್ಲಿ ಬಂದ ವರ್ಟೆಬ್ರಲ್ ಆಯ್ತಾ, ಒಂದು ಬ್ರಿಕ್ಸ್ ಏನಿರುತ್ತೆ, ಇಟಗಿ ಹೇಳ್ತೀವಲ್ಲ ನಾವು, ಬ್ರಿಕ್ಸ್ ಇರುತ್ತೆ ಅಲ್ವಾ, ಆ ರೀತಿ ಸ್ಟ್ರಕ್ಚರ್ಸ್ ಅಲ್ಲಿಂದ ಎಲ್ಲ ನರಗಳು ಕೂಡ ಬಂದಿರುತ್ತೆ ನಮ್ಮ ಬಾಡಿಗೆ. ಸೊ ಎಲ್ಲ ಕಡೆ ಸಪ್ಲೈ ಆಗಿದೆ. ಆ ಸಪ್ಲೈನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಆಫ್ಟರ್ ಫ್ಯೂ ಇಯರ್ಸ್ ಎಲ್ಲರಿಗೂ ಕೂಡ ಡ್ಯಾಮೇಜ್ ಕಟ್ಟಿದ್ದ ಬುದ್ಧಿ ಆಗುತ್ತೆ. ಸೊ ಹಾಗಾಗಿ ಯಾಕೆ ನಾವು ಯೋಗ ಮಾಡಬೇಕು, ನಮ್ಮ ದೈಹಿಕ ಅಷ್ಟೇ ಅಲ್ಲ, ಯೋಗ ಹೇಳೋದು ರಿಯೂನಿಯನ್ ಅಂತ ಹೇಳ್ತಾರೆ ಅಲ್ವಾ. ಸೊ ಯೋಗ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಈಗ ನೀವು ಮಾಡ್ತೀರಿ, ಯೋಗ ಮಾಡ್ತೀರಿ, ಸೊ ಯೋಗ ಫಸ್ಟ್ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ನಿಮ್ಮ ಬಾಡಿನ. ಈಗ ಹೀಗೆ ಸ್ಟ್ರೆಚ್ ಮಾಡಿ. ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅಧ್ಯಕ್ಷ. ಪ್ರಕೃತಿ ಚಿಕಿತ್ಸೆ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದ್ದು. ಆದರೆ ಸ್ವಾತಂತ್ರ್ಯ ಬಂದು ಪ್ರಾಯಶಃ ಒಂದು 50 ವರ್ಷ ಆದಮೇಲೆ ಆಯುಷ್ ಅನ್ನುವಂಥ ಒಂದು ಸಪರೇಟ್ ಮಂತ್ರಾಲಯ ಕೇಂದ್ರದಲ್ಲಿ ಆದದ್ದನ್ನು ನಾವು ಕಾಣ್ತೀವಿ. ನನಗೆ ಚೆನ್ನಾಗಿ ನೆನಪು, ನಾನು 2008ರಲ್ಲಿ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಷ್ಟ್ರೀಯ ಕಾರ್ಯಕಾರಿಣಿದ್ದಂಥ ಸಂದರ್ಭದಲ್ಲಿ ಉನ್ನತ ಮಟ್ಟದ ಆಯುಷ್ ಸಮಿತಿ, ಭಾರತದ ಉನ್ನತ ಮಟ್ಟದಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಅಲ್ಲಿ ಅದನ್ನು ರಚನೆ ಮಾಡಿದ್ದು ನಾನು ಅದರಲ್ಲಿ ಕೂಡ ಭಾಗಿಯಾಗಿದ್ದೆ. ಒಟ್ಟಾರೆ ನಾವು ಅಲೋಪತಿಕ್ ಲೈಫನ್ನು ನಾವು ಎಷ್ಟು ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅಂತಂದರೆ, ಇವತ್ತು ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ ನಮ್ಮೆಲ್ಲ ವಿಶೇಷವಾಗಿ ಕಾಣಿಸ್ತಾ ಇದೆ.
ಯಾವುದೋ ಎಲ್ಲಿಯೋ ಅನ್ನುವಂಥ ಭಾವನೆ ಇದು ಈ ದೇಶದಲ್ಲೇ ಅದು ಉತ್ಪನ್ನವಾಗಿ ಈ ದೇಶದಲ್ಲೇ ಬೆಳೆದು ನಮ್ಮೆಲ್ಲರನ್ನ ಸಾವಿರಾರು ವರ್ಷಗಳಿಂದ ಆರೋಗ್ಯ ಕೊಟ್ಟಂತಹ ಈ ಪದ್ಧತಿಗಳೇನಿದೆ ಇವತ್ತು ಅವು ಒಂದು ರೀತಿ ದೂರ ಆಗ್ತಾ ಇವೆ. ನಮಗೆ ಇಟ್ ಇಸ್ ಬಿಕಮ್ ಫಾರಿನ್ ಟು ಆಲ್ ಆಫ್ ಅಸ್. ಇದು ಒಂದು ದುರ್ದೈವದ ಸಂಗತಿ. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಮಾತನಾಡ್ತಾರೆ, ಒಳ್ಳೆ ಮಾತು ಹೇಳಿದ್ರು. ನೋಡಿ ಏನಾಗಿದೆ ಇವತ್ತು ಬೆಂಗಳೂರು ಇಟ್ ಹಸ್ ಬಿಕಮ್ ಡಯಾಬಿಟೀಸ್ ಕ್ಯಾಪಿಟಲ್. ಡಯಾಬಿಟೀಸ್ ಬರೀ ಸಕ್ಕರೆ ತಿನ್ನೋದ್ರಿಂದ ಬರೋಲ್ಲ, ಭಾಳ ಜನಕ್ಕೆ ತಪ್ಪು ಅಭಿಪ್ರಾಯ. ಅದು ಬರೋದೇ ಮೋಸ್ಟ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಆ್ಯಂಡ್ ರಾಂಗ್ ಲೈಫ್ ಸ್ಟೈಲ್. ಅವಾಗ ಹೇಳಿದ್ರಲ್ಲ, ಮನೆಯಲ್ಲಿ ಬಟ್ಟೆ ಒಗ್ಲಿಕ್ಕೆ ಮಿಷಿನ್ ಇದೆ, ರುಬ್ಬೋಕ್ಕೆ ಮಿಷಿನ್ ಬಂದ್ಬಿಟ್ಟಿದೆ, ಎಲ್ಲ ನಿಂತೆ ಅಡಿಗೆ, ಹೆಣ್ಮಕ್ಕಳು ಕೂರೋದೇ ಇಲ್ಲ. ಅದರಿಂದ ಏನಾಗಿದೆ, ಎಲ್ಲರಿಗೂ ಇವತ್ತು ಸುಮಾರು 40 ವರ್ಷ ವಯಸ್ಸಾದರೆ ಎಲ್ಲರಿಗೂ ಮಂಡಿ ನೋವು, ಮಂಡಿ ಪ್ರಾಬ್ಲಮ್ ಇವೆಲ್ಲ ಪ್ರಾರಂಭ ಆಗಿದೆ. ಅಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಿದ್ದರಿಂದ ಆದಂಥ ಪರಿಣಾಮ. ನಾನು ನಮ್ಮ ಮನೆಯಲ್ಲಿ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೆದಂಥವ್ರು. ನಮ್ಮ ಮನೆಗೆ ಮೊದಲನೇದು ಬಂದದ್ದೇ ಡೈನಿಂಗ್ ಟೇಬಲ್. 1968ರಲ್ಲಿ ಗ್ಯಾಸ್ ಸ್ಟವ್ ಬಂತು. ಗ್ಯಾಸ್ ಸ್ಟವ್ ಬಂದು ಸೌದೆ ಒಲೆ ಹೊರಟಾಯ್ತು. ನೆಲದ ಮೇಲೆ ಇದರಲ್ಲಿ ಅರ್ಧ ಆಯಿತು ನಮ್ಮ ಮನೆ ಡೈನಿಂಗ್ ಹಾಲ್. 42 ಜನ ನಾವು ಒಟ್ಟು ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ವಿ ಗಾಂಧಿನಗರದಲ್ಲಿ. ಎಲ್ಲ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಇವತ್ತು ನೆಲದ ಮೇಲೆ ಕೂರೋ ಮಾಯ ಆಗೋದು. ನಮ್ಮ ಕಾಲದಲ್ಲೇ ನಾವು ಕಂಡಂಥ ಬದಲಾವಣೆ, ಇವರ ಜೀವನ ಶೈಲಿಯ ಬದಲಾವಣೆಗಳು ಸಣ್ಣ ಸಣ್ಣದಾದರೂ ಕೂಡ ಕ್ರಮೇಣ ನಮ್ಮನ್ನು ಅಷ್ಟು ಬದಲಾಯಿಸಿಕೊಡ್ತು. ನಂತರ ನಾವೆಲ್ಲ ಶಾಲೆಗೆ ನಡ್ಕೊಂಡು ಹೋಗ್ತಿದ್ವಿ. ಸ್ವಲ್ಪ ವೇಗವಾಗಿ ಹೋಗಬೇಕು ಅಂತ ಸೈಕಲ್ ತಗೊಂಡು, ನಂತರ ಮೊಪೆಡ್ಗಳು ಬಂದವು, ಆನಂತರ 2 ವೀಲರ್ ಸ್ಕೂಟರ್ಸ್ ಬಂದವು, ಇವಾಗ ಮೊಬೈಲ್ಸ್ ಬಂದ್ಬಿಟ್ಟಿವೆ, ಆನಂತರ ಕಾರ್ ಬಂತು. ಹೀಗೆ ನಾವು ನಮ್ಮ ಜೀವನದ ಎಲ್ಲ ಕೆಲಸಗಳನ್ನು ವೇಗವಾಗಿ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೀವಿ. ನೋಡಿ, ನೇಚರ್ನಲ್ಲಿ ಒಂದಿದೆ, ಏನಪ್ಪ ಅಂತಂದರೆ ಚಿದಾನಂದಮೂರ್ತಿಗಳಿಂದ ಸನ್ಮಾನ. ಇದು ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಕಾರ್ಯಕ್ರಮ. ಇದು ಅಂತಾರಾಷ್ಟ್ರೀಯ ಯೋಗ ದಿವಸದ ಪ್ರಯುಕ್ತ. ಅದಕ್ಕೆ ಮುಂಚೆ ಯೋಗ ಸಮಾವೇಶ ಅಂತ ಆ ಒಂದು ಥೀಮ್ ಡಯಾಬಿಟೀಸು ಮತ್ತು ಇದನ್ನು ತೊಗೊಂಡಿದ್ದೀವಿ ನಾವು. ಅವರು ಏನು ಹೇಳ್ತಾರೆ ಅಂದರೆ 1 ಅರ್ತ್ 1 ಹೆಲ್ತ್, ಅಂದರೆ ಇಡೀ ಪ್ರಪಂಚ, ಇಡೀ ವಿಶ್ವನೇ ಚೆನ್ನಾಗಿರಬೇಕು, ಪೃಥ್ವಿ ಹೇಗೆ ಇರಬೇಕು, ಪೃಥ್ವಿನ ಎನ್ವೈರ್ಮೆಂಟ್ ಎಲ್ಲ ನೋಡಿಕೊಂಡು ಇದೆಲ್ಲ ಯೋಗದ ಒಂದು ದೊಡ್ಡ ಅರ್ಥದಲ್ಲಿ 1 ಅರ್ತ್ 1 ಹೆಲ್ತ್ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಗಾಂಧಿ ಭವನದಲ್ಲಿ ಇದು ಮಾಡಿದ್ದು. ಇವತ್ತು ನಮ್ಮ ಗಾಂಧಿ ಭವನದ ಅಧ್ಯಕ್ಷರಾದ ಡಾಕ್ಟರ್ ಪಿ ಉದಯಕೃಷ್ಣ ಅವರಿದ್ದರು. ಮತ್ತು ಇಲ್ಲಿ ಕರ್ನಾಟಕ ಸರ್ಕಾರದ ನೇಚುರೋಪತಿ ಯೋಗಗೆ ಡೆಪ್ಟಿ ಡೈರೆಕ್ಟರ್ ಡಾಕ್ಟರ್ ಶ್ರೀ ಹರೀಶ್ ಬಾಬು ಅಂತವರಿದ್ದರು. ಇನ್ನೊಬ್ಬರು ಡಾಕ್ಟರ್ ನಂದಿನಿ ನಾಗರಾಜ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಡ್ರಗ್ಸ್ ಕಂಟ್ರೋಲು. ಸೊ ಇವರೆಲ್ಲ ಸೇರಿ ಒಂದು ಮುಖ್ಯ ಅತಿಥಿಗಳು ಎಲ್ಲರೂ ಅವರ ಅನುಭವವನ್ನು ವ್ಯಕ್ತ ಮಾಡಿದ್ದಾರೆ. ಸುಮಾರು ಇಲ್ಲಿ ಶೇಷಾದ್ರಿಪುರ ಕಾಲೇಜಿಂದ ಸುಮಾರು 100 ಮಕ್ಕಳು ಬಂದಿದ್ದಾರೆ. ಇಲ್ಲಿ ಬೇರೆ ಹಿರಿಯರು ಇದ್ದಾರೆ, ಇನ್ನೂ ಕೆಲವು ಬರ್ತಾ ಇದ್ದಾರೆ. ಈಗ ಇನ್ನೂ ಒಂದು ಲೆಕ್ಚರ್ ಆದಮೇಲೆ 1 ಗಂಟೆ ಎಲ್ಲ ಮಕ್ಕಳಿಗೂ ನಾವಿಲ್ಲಿ ಕಾರ್ಪೆಟ್ಟು, ಯೋಗ ಮ್ಯಾಟ್ ಎಲ್ಲ ತಂದು ಇಲ್ಲಿ ಹಾಕಿ ಅವ್ರಿಗೆ 1 ಗಂಟೆ ನಾವು ಸರಳವಾದ ಯೋಗವನ್ನು ಹೇಳ್ಕೊಡ್ತೀವಿ. ಅದು ಇವತ್ತು ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಮೊದಲೇ ಹೇಳಿದಾಗೆ ಅವರು ಆರೋಗ್ಯ, ಕಾಯಿಲೆ ರಹಿತ, ಔಷಧಿ ರಹಿತ ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡ್ಬೋದು, ಮಾದರಿ ಆಗ್ಬೋದು. ಇಂದಿನ ಕಾಲದ ಯಂಗ್ ಜನ್ರೇಷನ್ ಅದು ಈಗ ಬರೀ ಕಾಯಿಲೆಗಳಿದೆ. ಈಗ ಹೈಸ್ಕೂಲು ಕಾಲೇಜ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಕ್ಯಾನ್ಸರ್ ಅಂತೂ ಏನು ಗೊತ್ತಾಗೋದಿಲ್ಲ, ಯಾರಿಗೆ ಬರ್ತದೆ. ಆದಮೇಲೆ ಒಂದು ಲಾಫಿಂಗ್ ನಗಬೇಕು. ನಗೋದ್ರಿಂದ ನಮ್ಮ ಉದರಕೋಶಕ್ಕೆ ವ್ಯಾಯಾಮ ಆಗುತ್ತೆ, ಎದೆ ಕೋಶಕ್ಕೆ, ಶ್ವಾಸಕೋಶಗಳೆಲ್ಲ ಇದಾಗುತ್ತೆ, ಗಂಟಲು ಕೂಡ ವ್ಯಾಯಾಮ ಆಗುತ್ತೆ. ಮತ್ತು ಮುಖದ ಮಾಂಸಪೇಶಿಗಳೇನಿರುತ್ತೆ, ಫೇಶಿಯಲ್ ಮಸಲ್, ಅದು ಕೂಡ ವ್ಯಾಯಾಮ ಆಗುತ್ತೆ. ನಗೋದ್ರಿಂದ ಹೆಣ್ಮಕ್ಳು ಲೇಡೀಸ್ ಬ್ಯೂಟಿ ಪಾರ್ಲರ್ ಹೋಗ್ದಲ್ಲೇ ಮುಖವನ್ನು ಚೆನ್ನಾಗಿಟ್ಕೋಬೋದು, ಧ್ವನಿ ಚೆನ್ನಾಗಿರುತ್ತೆ. ಮತ್ತು ಏನು ಮಾನಸಿಕವಾದ ರೋಗಗಳಾಗಲಿ ಎಲ್ಲ BP, ಶುಗರು ಎಲ್ಲ ಕಡಿಮೆ ಆಗ್ತದೆ. ನಗೋದ್ರಿಂದ ಯಾವುದೇ ಖರ್ಚಿಲ್ದಲೆ, ಯಾವುದೇ ಉಪಕರಣ ಇಲ್ದಲೆ, ಯಾವುದೇ ಗ್ರೌಂಡು ಫೀಲ್ಡ್ ಏನು ಬೇಕಾಗಿಲ್ಲ. ಬೆಳಗ್ಗೆ, ಸಾಯಂಕಾಲ ಅಥವಾ ಮಧ್ಯಾಹ್ನ ಊಟಕ್ಕೆ ಮುಂಚೆ 10 ನಿಮಿಷ ನಗಬೇಕು. ಜನಗಳು ಸೇರಿ ನಗೋದ್ರಿಂದ ಮಾನಸಿಕ, ಶಾರೀರಿಕ ಆರೋಗ್ಯ. ಇದು ನಾವು ಈಗ ಮಾಡ್ತಾ ಇರೋದು 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿವಸ ಪ್ರಯುಕ್ತ. ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ನಡೀತಾ ಇದೆ 21ನೇ ತಾರೀಕು. ಅದಕ್ಕೆ ಮುಂಚೆ
100 ದಿನ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಡಿಸ್ಟಿಕ್ಕಲ್ಲೂ ಒಂದೊಂದು ಡಿಸ್ಟಿಕ್ಕಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಈಗ ನಾವು ಒಂದು 10 ದಿನದಿಂದ ಅದು ಕೂಡ ಕನಕಪುರ ರೋಡಲ್ಲಿ 1200 ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸಿದ್ದು. ಅಲ್ಲಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಕೂಡ ಬಂದಿದ್ದರು, ಡಾಕ್ಟರ್ CN ಮಂಜುನಾಥ್ ಲೋಕಸಭಾ ಸದಸ್ಯರು ಅವರು ಬಂದಿದ್ದರು, ಇನ್ನಿತರ ಗಣ್ಯಗಳು ಬಂದಿದ್ದು. ತುಂಬ ಕಾರ್ಯಕ್ರಮ ಇದೆ. ಇದಕ್ಕೆ ಪ್ರಚಾರ ಜನ ಬೆಂಬಲ ಕಡಿಮೆ, ಜನ ಬೇರೆ ಏನಾದರೂ ಅದೇ ಕ್ರಿಕೆಟು ಸಿನಿಮಾ ಅಂತಂದರೆ ಜನ ನುಗ್ತಾರೆ. ಇಲ್ಲಿ ನಾವು ಭಾಳ ಇದು ಮಾಡಿ ಒತ್ತಾಯ ಮಾಡಿ ಕರ್ಕೊಂಬರಬೇಕು ಮಾಡಿದ್ವಿ. ಅವೇನಾಗಿದ್ದೀರಿ ನಮ್ಮ ಹೆಸರು ಹೇಳಿ? ನಾನು ಪ್ರೊಫೆಸರ್ ಡಾಕ್ಟರ್ BT ಚಿದಾನಂದ ಮೂರ್ತಿ ಅಂತ. ನಾನು ಹಿಂದೆ ನಮ್ಮ ರಾಷ್ಟ್ರೀಯ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದಲ್ಲಿ ನಿರ್ದೇಶಕನಾಗಿ ಸುಮಾರು 15 ವರ್ಷ ಸೇವೆ ಮಾಡಿ ನಿವೃತ್ತನಾಗಿದ್ದೇನೆ. ಇಡೀ ದೇಶಕ್ಕೆ ಮತ್ತು ಹಿಂದೆ ನಾವು ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಯೋಗವನ್ನು ಡೆವಲಪ್ ಮಾಡಿದವರು. ಈಗ ಸದ್ಯದಲ್ಲಿ ಜುಲೈನಲ್ಲಿ ನಿರ್ವಾಣ ನೇಚರ್ ಹೀಲಿಂಗ್ ಅಂತ ಒಂದು ನಂದಿ ಬೆಟ್ಟದಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲನ್ನು ಶುರು ಮಾಡ್ತಾಯಿದ್ದೀವಿ ಜುಲೈ ಆಗಸ್ಟಲ್ಲಿ. ಅದು ಕೂಡ ನಮ್ಮ ಉದ್ದೇಶ ಔಷಧಿ ಬಿಡಿಸಿ ಉತ್ತಮ ಆರೋಗ್ಯ ಮಾಡಬೇಕು.